ಊಪ ಭಯನೇ ಆಗೋಯ್ತು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ರೇಂಜು 92, ಟ್ರಿಪ್ಪು 0 ಮಾಡಿದ್ದೀನಿ. ಇನ್ನೊಂದ್ಸಲ 0 ಮಾಡಿಬಿಡ್ತೇನೆ. ಓಕೆ ಓಕೆ. ರೆಕಾರ್ಡಿಂಗ್. ಹಲೋ, ಹಾಯ್, ವೆಲ್ಕಮ್ ಟು NV ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಜನ ಏನೋ ಬಡವ್ರ ಮಕ್ಕಳನ್ನ ಬೆಳೆಸ್ತಾರಂತೆ. ಸೊ ಅದಕ್ಕೆ ನಾನೊಂದು 1 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀನಿ. ಎಲ್ಲ ₹1 ಫೋನ್ಪೇ ಮಾಡಿಬಿಡಿ. ಆನ್ಲೈನ್ ಬೇಕರ್. ಊಪ ಭಯನೇ ಆಗೋಯ್ತು. ಯಾಕಣ್ಣ ಫೋನ್ ಹಿಡ್ಕೊಂಡು ಅದು ಹೆಂಗೋ ಧೈರ್ಯದಲ್ಲಿ ಹೋದೆ ನೀನು. ಇದು ತಪ್ಪು ಆ್ಯಕ್ಚುಲಿ. ಏನೋ ಬೇರೆ ತಪ್ಪಾಗಿದ್ದರೆ ನಾನು ಇದು ಮಾಡ್ತಾಯಿದ್ದೆ. ಫೋನ್ ಇಟ್ಕೊಂಡು ಹೆಲ್ಮೆಟ್ ಇಲ್ದೇನೆ ಹಿಂಗೆಲ್ಲ ಓಡಿಸ್ಬಾರ್ದು ಗುರು. ನನಗೆ ಗಾಬರಿ ಆಗೋಯ್ತು ನನ್ನ ಹಿಡಿತವ್ರೆ ಅಂತ. ಬಟ್ ಪೊಲೀಸವ್ರು ಇಂಥವ್ರು ಇಡಲೇಬೇಕು. ನೋಡ್ಕೊಂಡು ಫೋನ್ ನೋಡಿಕೊಂಡು ಕಿವಿಗೆ ಹಾಕ್ಕೊಂಡು ಬಂದು ಗುದ್ದು ಬಿಡ್ತಾರೆ ಬೇಕಾರೆ ಇವರೆಲ್ಲ. ಓಕೆ, ಏನು ಟಾಪಿಕ್ ಗೊತ್ತಾ? ಬಿಟ್ಬಿಡಿ, ಮರ್ತುಬಿಡಿ ಅದನ್ನು. ಅದೇ 1 ಲಕ್ಷ ಫೋನ್ಪೇ ಮಾಡಿಬಿಡಿ. ಬೇಡ, ₹1 ಆದರೆ 6 ಕೋಟಿ ಜನಸಂಖ್ಯೆ ಇದ್ದಾರೆ. ₹1 ಆದರೆ 6 ಕೋಟಿ ಆಗಿಬಿಡುತ್ತೆ. ಎಲ್ಲ 1 ಪೈಸೆ ಹಾಕ್ಬಿಡ್ರಿ ಸಾಕು. ಅಯ್ಯೋ ದೇವ್ರೆ. ಸಿಗ್ನಲಲ್ಲಿ ಪಾಪ ಕಣ್ಣು ಇಲ್ದಿರೋ ಸಾರ್ ಸಹಾಯ ಮಾಡಿ ಸಾರ್ ಅಂತಾರಲ್ಲ, ಅಂಥವ್ರಿಗೆ ₹1 ಎತ್ತು ಕೊಡೋಕ್ಕೆ ನೀವು ಸೋಂಬೇರಿ. ಇಲ್ಲ, ಕೊಡಲ್ಲ ಅಂತಲ್ಲ, ಸೋಂಬೇರಿ ನೀವು ನಿಜವಾಗ್ಲೂ ಹೋಗಿ ಬಡವ್ರ ಮಕ್ಳಿಗೆ ಸಹಾಯ ಮಾಡ್ತೀರಾ? ಗುರು, ನೀನು ಫಸ್ಟು ಶ್ರೀಮಂತ ಆಗುರು, ಆಮೇಲೆ ಬಡವ್ರ ಮಕ್ಕಳು ಬೆಳೆಸುವಂತೆ. ಇವಾಗ ನಾನು ಬಡವನೇ, ಏನು ಟ್ಯಾಲೆಂಟ್ ಇಲ್ದೇ ಇದು ಮಾಡಿದೆ ಬೆಳಿಬೇಕಂದ್ರೆ ಬೆಳೆಯೋಕ್ಕಾಗುತ್ತಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀನು ಯಾರು ಶ್ರೀಮಂತ ಮಗು ಅಂದ್ಕೊಂಡಿರ್ತಿಯಲ್ಲ, ಅವರಪ್ಪ ಬಡವನೇ ಆಗಿರ್ತಾನೆ. ಬಡವನಾಗಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಶ್ರೀಮಂತನಾಗಿರ್ತಾನೆ. ಇಲ್ಲ, ಅವ್ರ ತಾತ ಬಡವನಾಗಿ ಶ್ರೀಮಂತನಾಗಿರ್ತಾರೆ. ಇವಾಗ ನೀನು ಶ್ರೀಮಂತ ಆದನೆ ನಿಮ್ಮ ಮಗನ ಯಾರು ಶ್ರೀಮಂತ ಅಂತಾರೆ. ಅಷ್ಟೇ ಸಿಂಪಲ್ಲು. ಸೊ ನೀವು ಇನ್ನೂ ಬಡವ್ರ ಮಕ್ಕಳು ಬೆಳೆಸ್ಬೇಕಂದ್ರೆ ಫಸ್ಟು ನೀವು ಶ್ರೀಮಂತನಾಗಿ, ಇನ್ನೊಂದು ಬೆಳೆಸಾದ್ಮೇಲೆ ನಾವು ಬೆಳೆಸ್ತೆ ಅಂತ ಅನ್ನೋಕ್ಕೆ ಹೋಗಬೇಡಿ. ಓಕೆನಾ? ಇದಾದಮೇಲೆ ನಾನು ಸ್ವಲ್ಪ ಡ್ಯೂಟಿ ಆನ್ ಮಾಡ್ತೀನಿ. ನಾನು ಬಡವ, ಕೆಲಸ ಇದೆ. ರ್ಯಾಪಿಡೋ ಆನ್ ಮಾಡ್ತೀನಿ, ಊಬರ್ ಆನ್ ಮಾಡ್ತೀನಿ. ಬನ್ನಿ, ಯಾರು ಫಸ್ಟ್ ಕಸ್ಟಮರ್ ಯಾರು ಸಿಗ್ತಾರಂತ ನೋಡೋಣ. ರಾಜಾಜಿನಗರ ಲೂಲು ಮಾಲ್. ಓಕೆ, ಅದು ಹೋಗ್ತೀನಿ ನಾನು. ಗೌತಮ್ ಅವರು ಎಲ್ಲಿದ್ದಾನಪ್ಪ? ಎಲ್ಲಿದ್ದೀರಾ ಸರ್? ಸ್ಕೂಟ್ರ್ ನೋಡಿಬೇಕು. ಇಲ್ಲ, ಇಲ್ಲೇ ಹೋಗ್ಬೋದು. ಲೂಲು ಮಾಲಲ್ಲಿ ಏನು ಗೊತ್ತಾ, ಅಲ್ಲಿ ಫುಲ್ಲು ಆಟೋದವರೇ ನಿಂತಿರ್ತಾರೆ. ಸುಮ್ಮನೆ ಟೈಮ್ ಪಾಸಿಗೆ ನನ್ನ ಜೊತೆ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಮೂಡ್ ಆಫ್ ಆಗಿಬಿಡುತ್ತೆ. ನಾನು ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಸೊ ಬನ್ನಿ, ಅವನು ಅಲ್ಲೇ ಆಟೋ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿದೆ, ಬಟ್ ಆದರೂ ಸುಮ್ಮನೆ ತೊಂದರೆ ಕೊಡ್ತಾರೆ. ಆಟೋ ದೂರದಿಂದ ಬೇಕಾರೆ ಅವನು ಇಳಿಸ್ಬಿಡ್ತೀನಿ ನಮ್ಮ ಗೌತಮ್ನ ಹಾಕ್ಕೊಂಡು ಹೋಗ್ಬಿಟ್ಟು ಲೂಲು ಮನೆಗೆ ಡ್ರಾಪ್ ಮಾಡೋಣ. ಆಟೋದವ್ರು ಇದ್ದಾರೆ. ಯಾಕೂರು ಆಟೋ ಇರೋ ಜಾಗದಲ್ಲಿ ಮಾಡಿದ್ಯಾ? ಅಲ್ಲೇ ಇದ್ದಾನೆ ಗೌತಮ್.
ಓಕೆ ಪಿಕಪ್ ಮಾಡಿದ್ದೀನಿ. ಲೂಲು ಮಾಲ್ ಬ್ರೋ, ಲೂಲು ಮಾಲ್. ಹಿಂದ್ಗಡೆ ಅವರು ಫ್ರೆಂಡ್ ರೋಸ್ಟ್ ಮಾಡ್ತಾವ್ರೆ. ಸೂಪರ್ಮನ್ ಚಡ್ಡಿ ಹಾಕ್ರೆ ಹಿಂಗೆ ಕಾಣಿಸ್ತೀವಿ. ಹಿಂಗೆ ಹೋಗ್ಬೋದು ಬ್ರೋ. ಓಕೆ 28 ಏನಾಗಿದೆ. ಸರ್ ಹೆಲ್ಮೆಟ್. ಎಲ್ಲರೂ ಮರೀತಾರೆ, ನಾನು ಮರೆಯಲ್ಲ. ಓಕೆ ನೆಕ್ಸ್ಟ್ ಪಿಕಪ್ ಹೋಗೋಣ. ಆ್ಯಕ್ಚುಲಿ ನೀವು ಅಂದ್ಕೊಳ್ಳಿ ಏನಪ್ಪ ಇಷ್ಟು ದೂರ ಬಂದಿದೆ 28 ರೂಪಾಯಿನ. ಊಬರ್ ಅವರು ಆಫರ್ ಗೀಫರ್ ಕೊಟ್ಟಿರ್ತಾರಲ್ಲ ಅವ್ರಿಗೆ, ಅದರಿಂದ ಕೊಡುತ್ತೆ. ಬಟ್ ನಮ್ಗೆ ಅದು ಕಾಸು ಬಂದಿರುತ್ತೆ. ನಮಗೆ ಎಷ್ಟು ಆಗಿರುತ್ತೋ 50 ರೂಪಾಯಿನೋ 20 ರೂಪಾಯಿನೋ ಅದು ಬಂದಿರುತ್ತೆ, ಅಕೌಂಟ್ ಬಂದು ಸೇರುತ್ತೆ. ಅವರು ಊಬರು ಸ್ವಂತವಾಗಿ ಕೊಡ್ತಾರೆ. ಪಾ ಸೆಲ್ಫಿ ಕೇಳ್ತಗುರೋದು ಊಬರವರು ಮೊದಲು ಫಸ್ಟ್ ಸ್ಟಾರ್ಟಿಂಗಿಂದ ಊಬರವ್ರು ಕೇಳ್ತಾಯಿದ್ರು. ಇವಾಗ ಅವ್ರು ನೋಡಿಕೊಂಡು ಇವ್ರುಗಳು ಸೆಲ್ಫಿ ಕೇಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಹೆಂಗೆ ಕೊಡಲಿ ನಾನು ಸೆಲ್ಫಿ? ನಾನು ಹೆಲ್ಮೆಟ್ ಫುಲ್ಲು ಬಿಚ್ಬೇಕು ನಾನು ಇವಾಗ. ಇದಕ್ಕೊಂದು ನನ್ನ ಮುಖನ ತೋರಿಸ್ಬಿಡೋಣ. ನಾನೇ ಈ ಅಕೌಂಟ್ಗೆ ಓನರ್ ಅಂತ ತೋರಿಸ್ಬೇಕಂತೆ. ಇಲ್ಲೇ ಹಾಕೋತೀನಿ. ಹೆಲ್ಮೆಟ್ ಹಾಕಿದ್ರೆ ತೊಗೊಳುತ್ತಾ? ತೊಗೊಳಲ್ಲ. ಒಂದು ನಿಮಿಷ ಹೆಲ್ಮೆಟ್ ಬಿಟ್ಬಿಟ್ಟು ಹಾಕ್ತೀನಿ. ನಾನೇ ಅಂತ ಪ್ರೂವ್ ಆಯಿತು. ಒಂದು ಹಾಕೋಬೇಕು. ಬಸವೇಶ್ವರ ನಗರ, ಶ್ರೀರಾಮ್ಪುರ. ಪಾರ್ಸಲ್ ಹೋಗೋಣ. ಪಾರ್ಸಲ್ ಐಟಮ್ ತೊಗೊಂಡಿದ್ದೀನಿ ಇವಾಗ. ಓಕೆ, ಇಲ್ಲೇ ಶ್ರೀರಾಮ್ಪುರದಲ್ಲಿ ಇರೋದು ಪಾರ್ಸಲು. ಅಲ್ಲಿಂದ ಬಸವೇಶ್ವರ ನಗರ. ಪಾರ್ಸಲ್ ಐಟಮ್ಗಳಿಗೆ ಜಾಸ್ತಿ ಇದು ಕೊಡ್ತಾರೆ. ಬನ್ನಿ ಹೋಗೋಣ. ಕಾಪಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಪಾರ್ಸಲ್ ತೊಗೊಂಡು ಹೋಗೋಣ. ಅರಿವ್ಡ್ ಮೇಡಮ್. ರ್ಯಾಪಿಡ್ ಹೋಯ್ತಾ? ಲೊಕೇಶನ್ ಇದ್ದೀನಿ ಮೇಡಮ್. ಮತ್ತು ಒಂದು ಸ್ಟಿಕ್ಕರ್ ಹಾಕ್ಸಿದ್ದೀನಿ. ನಮ್ಮದೇ ಐಡಿಯಾ ಇದು. ಎಲ್ಲೋ ರೆಡ್ಡು ನಮ್ಮ ಕರ್ನಾಟಕ ಫ್ಲ್ಯಾಗ್ನ ಸಿಂಬಲ್, ಮತ್ತು ನಮ್ಮ ಹೆಮ್ಮೆಯ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಇದೇ ನನ್ನ ಗಾಡಿ Dio 125. ಆಲ್ಮೋಸ್ಟ್ ಇದರಲ್ಲೇ ವ್ಲಾಗ್ ಮಾಡ್ತೀನಿ. ಇನ್ನೊಂದು ಗಾಡಿ ಇದೆ ನಮ್ಮ ಅಣ್ಣಂದು, ಅದು ನನ್ನ ಥರನೇ, ನನ್ನದೇ ಅದು ಗಾಡಿನೂ.
ಅದರಲ್ಲಿ ಎಲ್ಲ ಲಾಂಗ್ ಹೋಗ್ಬೇಕಾರೆ ಅದರಲ್ಲಿ ಶೂಟ್ ಮಾಡ್ತೀನಿ. ಓಕೆ, ಇದು ಯಾವುದೋ ಆರ್ಡ್ರ್ ಕೊಡ್ತಾಯಿದ್ದೆ. ಎಲ್ಲಿಗಪ್ಪ? ನಾನು ಬರೋಲ್ಲ ಕಣಪ್ಪ, ಆಫ್ಲೈನ್ ಹೋಗ್ತಾನೆ. ಇದಕ್ಕೆ ನಾನು ಬಸವೇಶ್ವರ ಹೋಗ್ಬಿಟ್ಟು ನಮ್ಗೆ ಅಲ್ಲಿಂದ ಒಂದು ವಿಜಯನಗರ ಹಾಕ್ಕೊಂಡು ವಿಜಯನಗರದ ಮತ್ತು ರಾಜಾಜಿನಗರದಿಂದ ಮತ್ತೆ ವಿಜಯನಗರದಿಂದ ಮತ್ತೆ ಅಂತ ಏನೋ ಕಸ ಕೊಡ್ತಾರೆ. ಅದು ಕಸ ಇದ್ದಂಗಿದೆ. ಓಕೆ, ಪೇಮೆಂಟ್ ಅವ್ರು ಮಾಡ್ತಾರೆ ಮೇಡಮ್? ಓಕೆ ಓಕೆ, ಪರವಾಗಿಲ್ಲ. ಇಲ್ಲ, ನನಗೆ ಪಿಕಪ್ಪು ಶಂಕರ್ ಮಠ. 4499. ಇದು ಅವ್ರು ಕೊಡ್ತಾರೆ, ಡ್ರಾಪ್ ಒ ಟಿ ಪಿ ಬೇರೆ ಬರುತ್ತೆ. ಡ್ರಾಪ್ ಒ ಟಿ ಪಿ ಓಕೆ. ಹಾಂ, ಅವ್ರ ನಂಬರ್ ಹಾಕಿದ್ದೀರಾ? ಓಕೆ, ಸರಿ ಮೇಡಮ್. ಓಕೆ, ಫಸ್ಟ್ ಫ್ಲೋರ್ ಹೋಗಿ ಕೊಡಬೇಕಂತೆ ನಮ್ಗೆ. ಅದಲ್ಲೇ ಏನಪ್ಪ ಕೊಡ್ತೀವಿ ನಾವು. ಪಾಪ ಕಾಲು ಏಟಾಗಿದಂತೆ. ಸೊ ಬನ್ನಿ ಹೋಗಿ ಬಸವೇಶ್ವರ ನಗರ ಹೋಗ್ಬಿಟ್ಟು ಸೊಪ್ಪು ಐಟಮ್ ಇದು ಹೋಗಿ ಕೊಟ್ಬಿಟ್ಟು ಬರೋಣ. ಮೆಟ್ಲು ಇಲ್ಲೇ ಅಲ್ಲ ಇರೋದು? ಸಿಕ್ಸ್ಟಿ ಒನ್. ಓಕೆ, ಥ್ಯಾಂಕ್ ಯು. ಪಾಪ ಅವರು ಕಾಲು ನಿಂತ್ಕೊಳ್ಳೋಕ್ಕಾಗಲ್ಲ, ನಡುಗ್ತವ್ರೆ ಅವರು. ಪಾಪ 61ಗೆ 71 ಮಾಡಿದ್ರು. ಥ್ಯಾಂಕ್ ಯು. ತುಂಬ ಒಳ್ಳೆಯವ್ರು ಇರ್ತಾರಪ್ಪ ಜನಗಳು, ನಿಮ್ಗೆ ಗೊತ್ತಾಗಲ್ಲ. ರಾಜಾಜಿನಗರ ಸಿಕ್ಕೈತೆ. ಇಲ್ಲೇ ಇದ್ದಾನೆ. ಕೃಷ್ಣನ ಪಿಕಪ್ ಮಾಡಿಕೊಂಡು ರಾಜಾಜಿನಗರಕ್ಕೆ ಹೋಗಿ ಡ್ರಾಪ್ ಮಾಡೋದು. ಪಿಕಪ್ ಲೊಕೇಶನ್ಗೆ ಹೋಗೋಣ. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಏನಿಲ್ಲ, ಕೃಷ್ಣ ಅವ್ರನ್ನ ಕರ್ಕೊಂಡು ರಾಜಾಜಿನಗರಕ್ಕೆ ಹೋಗಿ ಬಿಡೋದು ಅಷ್ಟೇ. ಸ್ವಲ್ಪ ಬೇರೆ ಕೆಲಸ ಇದೆ, ಇದು ಬಿಟ್ಟಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಮನೆಗೆ ಹೊರಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮು ಇದು NV ಕನ್ನಡ ವ್ಲಾಗ್ಸ್ ಅಂತ ಇರುತ್ತೆ, ಅದಕ್ಕೆ ಹೋಗಿ ಫಾಲೋ ಮಾಡೋರು ಫಾಲೋ ಮಾಡ್ಬೋದು. ಸೊ ಓಕೆ, ಪೀಸ್.